ಈ ಥರದ ಮೂರ್ತಿಗಳನ್ನ, ಬೊಂಬೆಗಳನ್ನ, ಚಿತ್ರಪಟಗಳು ಅಂದ್ರೆ ಫೋಟೋಗಳನ್ನ ನೀವು ದೇವಸ್ಥಾನಗಳ ಗೋಪುರಗಳ ಮೇಲೆ, ಮನೆಗಳ ಬಾಗಿಲುಗಳ ಮೇಲೆ, ಬಿಲ್ಡಿಂಗ್ಗಳ ಮೇಲೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರಬಹುದು. ನಿಮಗೆ ಆಗ ಮನಸ್ಸಲ್ಲಿ ಪ್ರಶ್ನೆ ಹುಟ್ಟಿರ್ಬೋದು, ಏನಿದು ಇಷ್ಟು ಉಗ್ರವಾಗಿ ಕಾಣ್ತಾ ಇದೆ, ಏನಿದ್ರ ಹಿಂದಿನ ಕತೆ, ಹೆಸರೇನಿದ್ರದ್ದು ಅಂತ. ಕೀರ್ತಿಮುಖ, ದ ಫೇಸ್ ಆಫ್ ಗ್ಲೋರಿ. ಕತೆ ಹೇಳ್ತೀನಿ. ಒಮ್ಮೆ ಜಲಂಧರ ಅನ್ನೋ ರಾಕ್ಷಸ ಶಿವನಿಂದ ವರವನ್ನ ಪಡೆದ ಮೇಲೆ, ಮೂರೂ ಲೋಕಗಳ ಮೇಲೆ ಪಾರುಪತ್ಯ ಸಾಧಿಸಿದ ಮೇಲೆ, ದುರಹಂಕಾರ ಅವನ ತಲೆಯನ್ನ ಹತ್ತಿದ ಮೇಲೆ, ಅವನ ದೂತನಾದ ರಾಹುವನ್ನ ಶಿವನ ಬಳಿ ಕಳಿಸ್ತಾನೆ. ರಾಹು ಶಿವನ ಬಳಿ ಜಲಂಧರ ಹೇಳಿದ ಹಾಗೆ ಬಂದು ಶಿವನ ತಲೆ ಮೇಲಿರೋ ಚಂದ್ರನಿಗೆ ಗ್ರಹಣವನ್ನು ಉಂಟು ಮಾಡ್ತಾನೆ. ಅಷ್ಟು ಮಾಡೋದಲ್ಲದೆ ಶಿವನ ಹತ್ರ ಬಂದು ಪಾರ್ವತಿಯನ್ನ ನನ್ನ ನಾಯಕನಾದ ಜಲಂಧರನಿಗೆ ಬಿಟ್ಟುಕೊಡು ಅಂತ ಹೇಳ್ತಾನೆ. ಶಿವನಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಯಾರಿಗೆ ಬರಲ್ಲ ಹೇಳಿ. ತನ್ನ ಮೂರನೇ ಕಣ್ಣನ್ನ ಬಿಟ್ಟು ಕೀರ್ತಿಮುಖನನ್ನ ಸೃಷ್ಟಿ ಮಾಡ್ತಾನೆ. ಕೀರ್ತಿಮುಖ ಸೃಷ್ಟಿ ಆಗ್ತಿದ್ದಾಗೆ, ಅವನು ಕೂಗುತ್ತಿದ್ದ ಹಾಗೆ ಮೂರೂ ಲೋಕಗಳು ಅದುರಿ ಹೋಗ್ತವೆ. ಶಿವ ಹೇಳ್ತಾನೆ, ಹೋಗಿ ರಾಹುವನ್ನ ತಿನ್ನು ಅಂತ. ಕೀರ್ತಿಮುಖ ರಾಹುವನ್ನ ಅಟ್ಟಿಸ್ಕೊಂಡು ಹೋಗಕ್ ಶುರು ಮಾಡ್ತಿದ್ದ ಹಾಗೆ ರಾಹು ಬಂದು ಶಿವನ ಬಳಿ ಕಾಪಾಡುವಂತ ಬೇಡ್ಕೊಳ್ತಾನೆ. ಬೋಳಾ ಶಂಕರ ಅಂತಂದ್ರೆ ಎಲ್ಲಾರನ್ನೂ ಕ್ಷಮಿಸಿ ಕೇಳಿದ್ದೆಲ್ಲಾ ಕೊಡೋ ಶಿವ ರಾಹುವನ್ನ ಕ್ಷಮಿಸ್ಬಿಡ್ತಾನೆ. ಬದುಕೋ ಹೋಗು ಅಂತ ಕಳಿಸ್ಬಿಡ್ತಾನೆ. ಆದ್ರೆ ಹಸುವಿಂಗಿರೋದಿಲ್ವಲ್ಲ ಕೀರ್ತಿಮುಖನಿಗೆ. ನಾನೇನ್ ತಿನ್ಲಿ ಅಂತ ಕೂಗೋಕ್ ಶುರು ಮಾಡ್ತಾನೆ. ಶಿವ ಹೇಳ್ತಾನೆ, ನಿನ್ನ ನೀನೇ ತಿಂದ್ಕೊಂಡ್ಬಿಡು ಅಂತ. ಕೇಳೋಷ್ಟು ಕೇಳಿ ಅವ್ನು ನಿಜವಾಗ್ಲೂ ಅವನವನೇ ತಿನ್ಕೊಳ್ಳೋಕೆ ಶುರು ಮಾಡ್ತಾನೆ. ಎಲ್ಲಾ ತಿಂದ ಮೇಲೆ ಮುಖ ಮಾತ್ರ ಉಳ್ಕೊಳ್ಳುತ್ತೆ. ಶಿವನಿಗೆ ಎಲ್ಲಿಲ್ಲದ ಪ್ರೀತಿ ಹುಟ್ಟುತ್ತೆ ಕೀರ್ತಿಮುಖನ ಮೇಲೆ. ನಾನು ಹೇಳಿದ ತಕ್ಷಣ ತನ್ನ ತಾನೇ ತಿಂದ್ಕೊಂಡ್ಬಿಟ್ನಲ್ಲ ಅಂತ ಅವನಿಗೆ ಕೀರ್ತಿಮುಖ ಅಂತ ಹೆಸರಿಡ್ತಾನೆ. ಅಷ್ಟಲ್ಲದೆ ದೇವತೆಗಳಿಗಿಂತ ಉನ್ನತವಾದ ಸ್ಥಾನ ಇನ್ಮೇಲೆ ನಿನಗಿರುತ್ತೆ ಅಂತ ಹೇಳ್ತಾನೆ. ಇಷ್ಟೆಲ್ಲ ಆದ್ರೂ ಕೀರ್ತಿಮುಖನಿಗೆ ಹಸಿವು ಹಿಂಗಿರೋದೇ ಇಲ್ಲ. ಇನ್ನೇನ್ ತಿನ್ಲಿ ಅಂತ ಕೇಳಿದಾಗ, ಭೂಮಿಗೆ ಹೋಗು, ನನ್ನನ್ನ ದೇವರುಗಳನ್ನ ನೋಡೋ ಭಕ್ತರ ಮನಸ್ಸಲ್ಲಿ ಯಾವುದೇ ಕೆಟ್ಟ ಭಾವನೆಗಳಿರಲಿ, ಕ್ರೋಧ, ಮದ, ಮಾತ್ಸರ್ಯ, ಅದನ್ನೆಲ್ಲ ನೀನ್ ತಿನ್ನು. ನಿನ್ನ ದಾಟಿ ಯಾವುದೇ ದುಷ್ಟಶಕ್ತಿಗಳು ಹೋಗಬಾರ್ದು, ಅವುಗಳನ್ನೆಲ್ಲ ತಿಂದು ಹಾಕು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಆವಾಗ ಭೂಮಿಗೆ ಬಂದ ಕೀರ್ತಿಮುಖ ಅದನ್ನೇ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನ ಗೋಪುರಗಳ ಮೇಲೆ, ಮನೆಗಳ ಎದುರಿಟ್ಟಿರೋದು. ಯಾವುದೇ ಭಕ್ತಾದಿಗಳು ದೇವಸ್ಥಾನಗಳಿಗೆ ಬರಬೇಕಾದ್ರೆ ಅವರ ಮನಸ್ಸಲ್ಲಿ ಅಂತ ಕೆಟ್ಟ ಭಾವನೆಗಳಿದ್ರೆ ಕೀರ್ತಿಮುಖ ಅದನ್ನ ತಿಂದುಕೊಂಡು ಬಿಡ್ಲಿ ಅಂತ. ಕೀರ್ತಿಮುಖನ ನೋಡಿದ ತಕ್ಷಣ ಅವ್ರಿಗೆ ಅರ್ಥ ಆಗ್ಲಿ ಇಂಥ ಭಾವನೆಗಳನ್ನ ಇಟ್ಕೊಂಡು ದೇವಸ್ಥಾನಗಳ ಒಳಗೆ ಹೋಗಬಾರ್ದು ಅಂತ. ಹಾಗೆ ಮನೆಗಳಿಗೆ ಯಾವ್ದಾದ್ರು ದುಷ್ಟಶಕ್ತಿ ಪ್ರವೇಶ ಮಾಡಬೇಕು ಅಂತಿದೆ ಅಂತಂದ್ರೆ ಅದು ಸಾಧ್ಯ ಆಗಬಾರ್ದು, ಕೀರ್ತಿಮುಖನ ದಾಟ್ಕೊಂಡು ಹೋಗಬಾರ್ದು ಅಂತಾನು ಅದನ್ನ ಇಡ್ತಾರೆ. ಇದು ಕೀರ್ತಿಮುಖನ ಕಥೆ.